Start. Hello, hi everyone. Welcome to one more blog of Agronomy Solutions. As you all know that we were busy from last 12 to 13 days at Santosh Ji's estate, Katbail estate, where we were making a water storage tank. So before that, I had released one blog of before and after. After is nothing but after the work. So me and Santosh ji, today is the last day of working day. So today is almost uh, that is May 5th. So 11th day we finished the projects. We had left three machines, two 2 tons and one 140. So this is a tank where you can see. This is a tank where you have a solid storage capacity, 220 by 150, and depth is 16 feet. So this was the tank which from almost a decade it was off silt, and they were facing a water storage problem for Areca and Robusta. Now the project is completed. Now let's take a review from Santosh ji how the agronomy solutions actually works, how professional we are, and what are the advantages from agronomy solutions what Santosh ji has got. So Santosh ji, thank you, congratulations for your tank. It has a beautiful. I mean, we had a doubt that it will come really beautiful. That is your elders' blessings what you have got, because for everyone, ಎಲ್ಲರಿಗೂ ನೀರಿನ ನಸೀಬಿರಲ್ಲ, ನಿಮಗೆ ಚೆನ್ನಾಗಿ ಆಗಿದೆ. ಸೊ ನಿಮ್ಮ ಒಂದು ರಿವ್ಯೂ ನಮ್ಮ ವ್ಯೂವರ್ಸಿಗೆ, ವಾಟ್ ಆರ್ ಯು ಫೀಲಿಂಗ್, how professional we are you happy with our work, are you happy with the formation of the tank? So yesterday also you had certain issues that sir, ಸ್ವಲ್ಪ ಬಂಡು ಮತ್ತು ಇನ್ಲೆಟ್ಸ್ ಔಟ್ಲೆಟ್ಸ್ ಎಲ್ಲ ಮಾಡಿ ಹೋಗಬೇಕು, ಮಿಷಿನ್ಸು ಬೇರೆ ಕಡೆ ಹೋಗಿಬಿಡ್ತಾ ಇದೆ ಅಂತ. ಸೊ ಹೌ ಆರ್ ವಿ ಸರ್ವಿಸ್ ಗೀವರ್ಸ್ ಆರ್ ವಿ ಜಸ್ಟ್ ಟಾಕ್ ಸಮಥಿಂಗ್ ಆ್ಯಂಡ್ ವಿ ಡೂ ಸಮಥಿಂಗ್, ಹೌ ಪ್ರೊಫೆಷ್ನಲ್ ವಿ ಆರ್, ನೀವು ನಮ್ಮ ವ್ಯೂವರ್ಸ್ಗೆ ನೀವು ಹೇಳಬೇಕು. ಸರ್, ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ಇನ್ ಯರ್ ವರ್ಕ್. ಯು ಆರ್ ಹ್ಯಾಪಿ ವಿತ್ ಸ್ಟಾರ್ಟಿಂಗು ಬಂದಾಗ ಇಂದನೂ ನೀವು ವರ್ಕ್ ಸ್ಟಾರ್ಟ್ ಮಾಡಿದ್ದು, ಕೊನೆಗೆ ಮಿಡಲ್ ಇದು ಫಿನಿಶ್ ಆಗ್ತಾ ಇರಬೇಕಾದ್ರೆ ನಮಗೆ ಡೌಟ್ಸ್ ಇದ್ದಿದ್ದೆಲ್ಲ ಕ್ಲಿಯರ್ ಮಾಡಿದ್ದು. ಓಕೆ, ವೆರಿ ಪ್ರೊಫೆಷ್ನಲ್ ಹೇಳ್ಬೇಕಂದ್ರೆ. ಆಮೇಲೆ ನಿಮ್ಮದು 2 ದೊಡ್ಡ ಹಿಟಾಚೀಸು ಮತ್ತು ಒಂದು ಸಣ್ಣದು ಆಪ್ರೇಟರ್ಸ್ಗಳು ಎಲ್ಲ ಭಾರಿ ಎಕ್ಸ್ಪೀರಿಯನ್ಸ್ಡು. ನೀವು ಹೆಂಗೆ ಗೈಡ್ ಮಾಡ್ತಾಯಿದ್ರಿ ಎಲ್ಲ ನನಗೆ ಭಾರಿ ಖುಷಿ ಆಯಿತು ಆ್ಯಕ್ಚುಲಿ. So money is not the thing, Santosh ji. What we are trying, what we had a vision, Santosh ji. ನಾವು ಒಂದು ವಿಷನ್ ಯಾವಾಗ ಈ ಕೆರೆ ಕೆಲಸ ಮತ್ತು ಆಗ್ರೋನಮಿ ಸೊಲ್ಯೂಷನ್ಸ್ ಅಂತ ಸ್ಟಾರ್ಟ್ ಮಾಡಿದಾಗ, ತೋ ನಾನು ಈ ತೋಟಕ್ಕೆ ಆಲ್ಮೋಸ್ಟ್ 3 ಇಯರ್ಸಿಂದ ಬರ್ತಾ ಇದ್ದೀನಿ, ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ವಿ ವಾಂಟೆಡ್ ಟು ಗಿವ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ದ ಪ್ಲಾಂಟರ್ಸ್. ಈಗ ನಿಮ್ಮ ಹಿಂದ್ಗಡೆ ವೀಡಿಯೋ ಮಾಡ್ತಾ ಇದ್ದಾನೆ ಸುಬ್ರಹ್ಮಣ್ಯ ಅಂತ, ಅವನು ನನ್ನ ಜೊತೆ ಸತತವಾಗಿ ನಾನು ಹೋಗೋ ತೋಟಗಳಿಗೆಲ್ಲ ಕೆಲಸ ಮಾಡ್ತಾ ಇದ್ದಾನೆ. ಅವನು ಮರಗಸಿ ಮತ್ತು ಮೆಣಸು ಕುಯ್ಸೋದು ಮತ್ತು ಸ್ವಲ್ಪ ಈ ಹಸಿ ಬ್ಯಾಚಸ್ಸು ಟೆಮಿಲಿಂದ ಬಂದರೆ ತೋಟಗೆ ಹಾಕೋದು, ಅವನು ನಮ್ಮ ಜೊತೆ ಸತತವಾಗಿ ಕೆಲಸ ಮಾಡ್ತಾನೆ. ಸೊ ವಿ ಜಸ್ಟ್ ವಾಂಟೆಡ್ ಟು ಮೇಕ್ ಒನ್ ಸ್ಟಾಪ್ ಸೊಲ್ಯೂಷನ್. ಸೊ ಆಗ್ರೋನಮಿ ಸೊಲ್ಯೂಷನ್ಸ್ ಬಗ್ಗೆ ಏನು ಹೇಳ್ತೀರಾ? ಐ ಮೀನ್, ಇಸ್ ದಟ್ ವರ್ತ್? Yeah, it's very helpful for me especially, and also many people have used your services and they know. Yes. There is no second thought about it. ಈಗ ಸಂತೋಷ್ ಏನು ಮಾಡ್ತಾರೆ, ಆ್ಯಕ್ಚುಲಿ ಹಿಟಾಚಿ ಅವರು ಯಾರಿಗೂ ಆ ಧೈರ್ಯ ಇರಲ್ಲ ಒಂದು ಸಣ್ಣ ಪ್ರಾಜೆಕ್ಟ್ ತೊಗೊಂಡು 3 ಮಿಷಿನ್ಸ್ ಹಾಕೋಕ್ಕೆ. ಒಂದೇ ಮಿಷಿನ್ನಲ್ಲಿ ಅವರು ಏನೋ ಒಂದು ಮಾಡ್ಕೊಂಡು ಕಾಲ ಕಳ್ಕೊಂಡು ಹೋಗಿರ್ತಾರೆ. ಬಟ್ ಟುಡೇ we have grown to such a level, we don't have time. One project ತಗೊಂಡ್ಮೇಲೆ 10-12 days we have to finish, we have to give you the services, we have to make you happy, then we have to take you our missions to the next destination ಅಂತ ನಾವು ಕೂತ್ಕೊಂಡು ನಮ್ಮ ಕೊಲಾಬ್ರೇಷನ್ಸ್ ಜೊತೆ ಎವ್ರಿ ಡೇ we meet, we discuss things, how to give the solution to the planters. ಸುಮ್ಮನೆ ಕೆಲಸ ಮಾಡಿಬಿಟ್ಟು ಅದಾಗಲ್ಲ ಸರ್, ಇದಾಗಲ್ಲ ಸರ್. ಈಗ ರೈತರು ನನಗೆ ಹೇಳ್ತಾ ಇದ್ರು, ಅಲ್ಲಿ ಸರ್ ಅಲ್ಲಿ ನೀರಿನ ಹೊಡ್ತಾ ಇದೆ, ಹಿಂಗೆ ಮಾಡೋದು ಅಂತ. ಸೊ ಅದಕ್ಕೆ ನಾವು ಈಗ ನಾನು ನೋಟ್ ಮಾಡ್ಕೊಂಡೆ, ಅದಕ್ಕೆ ಏನಾದರೂ ಐಡಿಯಾಸು ಸೊಲ್ಯೂಷನ್ ತೆಗೆದುಬಿಟ್ಟು ನೆಕ್ಸ್ಟ್ ವಿಲ್ ವರ್ಕ್ ಆನ್ ಟು ಇಟ್. ಏನು 1 day 2 days ಜಾಬ್ ಅದೊಂದು ಮಾಡಿಬಿಟ್ಟು ದ ಟ್ಯಾಂಕ್ ವಿಲ್ ಬಿ ರಿಯಲಿ ಇಟ್ ವಿಲ್ ಬಿ ಫಾರ್ ದ ಲೈಫ್ ಟೈಮ್, ಬಿಕಾಸ್ ದಿಸ್ ಆರ್ ಆಲ್ ದ ಲೈಫ್ ಟೈಮ್ ಅಚೀವ್ಮೆಂಟ್ಸ್. ಸಂತೋಷ್, ಈಗ ನೀವೇನು ಮಾಡಿದ್ದೀರಾ, it needs lots of guts and courage. Most of the people, they have not understood how important the water is.
no water, no crop. What Agronomy Solutions is trying to do is, let's try to build up a water storage where there should not be a dry period for the planters anta. So this year we have worked hard. We are still doing a lot of things are there. ಈಗ ಸಂತೋಷಿ ನಾವು ಅಡಿಕೆ ಸ್ಪ್ರೇ ಎಲ್ಲ ನಿಮಗೆ ಮಾಡ್ತಾ ಇದ್ವಿ. ಹೌ ಅಬೌಟ್ ದಟ್? ಹೌ ವಾಟ್ ಆರ್ ಯು ಫೀಲಿಂಗ್? ಸ್ಪ್ರೇ ಆಲ್ಸೋ ವೆರಿ ಪ್ರೊಫೆಷನಲ್ ಆಗಿ ನೀವು ಹ್ಯಾಂಡಲ್ ಮಾಡ್ತೀರಾ. ಎಸ್ಪೆಷಲಿ ಇದು ಕೆರೆದು ನಿಮ್ಮ ವೀರೇಶ್ ಅವರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಅವರು ನಮಗೆ ನಾನು ಮಾಡಿಕೊಡ್ತೀನಿ ಸರ್, ನೀವೇನು ತಲೆ ಕೆಡಿಸ್ಕೊಬಿಡಿ, ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ದಟ್ ಕಾನ್ಫಿಡೆನ್ಸ್ ಆ್ಯಂಡ್ ಯು ಆರ್ ಗಿವಿಂಗ್ ಟು ಅಸ್. ಆಮೇಲೆ ಅಡಿಕೆ ಸ್ಪ್ರೇದು ಅಷ್ಟೇ, ನಿಮ್ಮ ಸ್ಟಾಫ್ ಬರ್ತಾರೆ, ಇಷ್ಟು ಹಿಂಗೆ ಮಾಡೋಣ ಸರ್, ಹಿಂಗೆ ಇಷ್ಟು ದಿನದಲ್ಲಿ ಮಾಡ್ತೀವಿ, ಎಲ್ಲ ಭಾರಿ ಒಂಥರ ಪ್ರೊಫೆಷ್ನಲ್ ಆಗಿ ನಿಮ್ಮ ಇವರು ಆಗಲಿ ಎಲ್ಲ ನಮಗೆ ಭಾರಿ ಖುಷಿ ಆಯಿತು. ಇಲ್ಲೂ ಸಂತೋಷ್, ಈಗ ಆಮೇಲೆ ನಾನು ಸ್ಟಾಪ್ ವರ್ಕ್ ಮಾಡಿದ್ದೀರ ನೀವು ಈಗ ಸಂತೋಷ್ ನೋಡಿರಂಗೆ. ಇಲ್ಲೂ ಅಷ್ಟೇ, ನಾವು ಬರೀ ಅಡಿಕೆಗೆ ಅಂತ ಬಂದಿಲ್ಲ. ನಾವು ಇಲ್ಲಿ ಬಂದುಬಿಟ್ಟು ಈಗ ರೈತರ ಹತ್ರ ಮಾತಾಡ್ತಿದ್ವಿ, ಬನ್ನಿ ರೈತರ ಹತ್ರ ಮಾತಾಡ್ತಾ ಇದ್ವಿ. ಇಲ್ಲಿ ಈ ಎಸ್ಟೇಟಿಗೆ ಏನು ನಮಗೆ ಅನಿಸಿದೆ ಅಂದರೆ, ಮೇನ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಒಂದು ಮಾಡೋದು. ನಿಮ್ಮ ಹತ್ರ ಸೋರ್ಸ್ ಇತ್ತು, ಹಳೆ ಕೆರೆ ಇತ್ತು, ನಾವೇನು ಬಂದು ಅವ್ರಿಗೆ ಹೇಳ್ಕೊಡ್ಬೇಕು ಅಂತಂದರೆ ದೇ ಆರ್ ದ 4th ಜನರೇಷನ್ಸ್ ಪ್ಲಾಂಟರ್ಸ್. ಬಟ್ ನಮಗೆಲ್ಲೋ ಒಂದು ಮನಸ್ಸಲ್ಲಿ ಇಲ್ಲ, ಒಂದು ಕೆರೆ ಈ ತೋಟಕ್ಕೆ ಹಾಕ್ಬಿಡ್ಬೇಕು ಅಂತ. ಸೊ ಟುಡೇ ಯು ಹ್ಯಾವ್ ಟ್ರಸ್ಟೆಡ್ ಅಸ್, ಯು ಇನ್ವೆಸ್ಟೆಡ್, ಟುಡೇ ದ ರಿಸಲ್ಟ್ಸ್ ಆರ್ ದೇರ್, ಯು ಕ್ಯಾನ್ ಸೀ ಇಟ್. ಇದು ನೋಡ್ಬೋದು, ಇದು ಬಂಡೆ ಇರಲಿಲ್ಲ ಇಲ್ಲಿ ಎಲ್ ಶೇಪಲ್ಲಿ. ವೀರೇಶ್ ಅವ್ರನ್ನ ಅದನ್ನೇ ಕೇಳ್ತಾ ಇದ್ದೆ, ಕೆಲಸ ಆದ್ಮೇಲೆ ನೋಡಿ ನನಗೆ ಖುಷಿ ಆಯ್ತು. ಬಂಚಲ್ಲಿ ಇದು ಎಲ್ಲ ಒಳಗೆ ಹೋಗಿದ್ದು ಈಗ ರೀಫಾರ್ಮ್ ಲೆವೆಲ್ಗೆ ಇಟ್ಟಿವಿ. ಈಗೆಲ್ಲ ಮತ್ತೆ ಬಂಡ್ ಕಟ್ಕೊಂಡು ಒಂದು 40-50 ಅಡಿ 5 ಕಟ್ಕೊಂಡು ಕೆಳಗಡೆಯಿಂದಲೂ ಫೌಂಡೇಶನ್ ಮಾಡ್ಕೊಂಡು ರೈತರಿಗೆ ಅದೊಂದು ಸ್ವಲ್ಪ ಇದು ಮಾಡಿಕೊಡ್ಬೇಕು ಬರೀ. ಅದಕ್ಕೆ ಸಂತೋಷ್ ಸರಿಗೆ ಹೇಳಿದೆ, ಏನು ಅಂದರೆ ಕೆಂಪು ಮಣ್ಣು ಹೊಡ್ಸ್ಕೊಬಿಟ್ಟು ಅದೊಂದು ಹೈಟ್ ಮಾಡಿಬಿಟ್ರೆ ಲೈಫ್ ಟೈಮು ಕೆಲಸ ಆಗಿಬಿಡುತ್ತೆ. ಸೊ ಮೀ ಆ್ಯಂಡ್ ವೀರೇಶ್ ಆರ್ ಆಲ್ಸೋ ವರ್ಕಿಂಗ್ ಫ್ರಮ್, ನಮ್ಮದು ಇವ್ರದ್ದು 14 ವರ್ಷದ್ದು ಬಾಂಧವ್ಯ, ಕೆಲಸ ಮಾಡ್ತಾನೆ ಇದ್ದೀವಿ ಸತತವಾಗಿ. ಎಲ್ಲೂ ಸಂತೋಷಿ ನಾವು ಹೆಸರು ಕೆಡಿಸ್ಕೊಂಡಿಲ್ಲ. ಸ್ಲೋಲಿ ಬೇಬಿ ಸ್ಟೆಪ್ಸ್ ಇಡ್ತಾ ಇದ್ದೀವಿ. ಐ ಮೀನ್ ಮೇಕಿಂಗ್ ಮನಿ ಈಸ್ ಟೋಟ್ಲಿ ಡಿಫ್ರೆಂಟ್, ಬಟ್ ಒಂದು ಬ್ರ್ಯಾಂಡ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಬ್ರ್ಯಾಂಡಿಂಗ್ ಆಗಿಬಿಟ್ರೆ ಮನಿ ವಿಲ್ ಆಟೋಮೆಟಿಕ್ಲಿ ಫಾಲೋ ಅಸ್. ಮನಿ ಈಸ್ ಇಂಪಾರ್ಟೆಂಟ್. ಬಟ್ ನಾನು ಭಾರಿ ಖುಷಿಯಾಗಿದ್ದೀನಿ ಸರ್, ನಿಮ್ಮದು ಏನೇ ಸರ್ವಿಸ್ ನಾವು ತಗೊಂಡು ನಿಮಗೆ, ವೀರೇಶ್ ಅವರಿಗೆ, ನಿಮ್ಮ ಸ್ಟಾಫಿಗೆ ಎಲ್ಲ ನಾನು ಅಲ್ಲ ಇವತ್ತು ಅದಕ್ಕೆ ಇವ್ನಿಗೆ ಸುಬ್ರಹ್ಮಣ್ಯಗೂ ಕರ್ಕೊಂಡ್ಬಂದಿದ್ದು. ಏನು ಅಂದರೆ ನಮ್ಮ ಕಡೆಯಿಂದ ಏನಾದರೂ ಸೊಲ್ಯೂಷನ್ಸ್ ಇದ್ದರೆ ನಾವು ಮಾಡಬೇಕು. ಬಿಕಾಸ್ ಈಗ ನೀವು ಅದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕಿತ್ತು ಸಂತೋಷ್. ಹಿಟಾಚಿ ಅವರು ಹೆಂಗೆ ನಿಮಗೆ ಒಂದು ಹಿಟಾಚಿ ಅವರು ನಮಗೆ ನಾವು ಕೇಳಿದಾಗೆಲ್ಲ ಹಿಂಗೆ ಮಾಡ್ತಾ ಇದೀವಿ ಸರ್, ಈಗ ನೆಕ್ಸ್ಟ್ ಹಿಂಗೆ ಮಾಡ್ತೀವಿ ಅಂತೆಲ್ಲ ಗೈಡ್ ಮಾಡೋರು. ಆಮೇಲೆ ಎಲ್ಲ ಅಂಥ ಸಿಟ್ಟಲ್ಲಿ ಹೋಗಿ ಅವರು ಅಷ್ಟು ಖಾಲಿ ಮಾಡಿದ್ದು ನಾನು ಆ್ಯಕ್ಚುಲಿ ಇದು ನಮಗೊಂಥರ ಸಂತೋಷ್. ಈಗ ನಾನು ಇವರು ಹೊಸ ಮಿಷಿನ್ ನಾವು ತಗೊಂಡ್ವಿ. ಟಿಪ್ಪರಲ್ಲಿ ನೀವು ಅಲ್ಲಿ ಸಿಲ್ಟಿಗೆ ಹಾಕ್ತಾ ಇದ್ದಿದ್ದು, ಟಿಪ್ಪರ್ಸ್ಗಳು ಓಡಾಡ್ತಾ ಇದ್ದಿದ್ದು, ಅಲ್ಲಿ ಭಾರಿ ರಿಸ್ಕ್ ತಗೊಂಡು ಕೆಲಸ ಮಾಡಿ. ಅಲ್ಲಿ ಉಸಾಮ ಅವ್ರದ್ದು ಕೆರೆಯಲ್ಲಿ ನಾವು ಹಿಂಗೆ ಹೊಸ ಮಿಷಿನ್ ಬಿಟ್ಕೊಂಡು 15 ದಿವಸ ಆದರೂ ಒಂದು ಪಾಟೇ ಸಿಗಲಿಲ್ಲ. ಯಾವ ಪಾಠ ವೀರೇಶದು? ನಮ್ಮದು ಲೇಯರ್ ಬಂತಲ್ಲ, ಸಿಗಲಿಲ್ಲ. ಇದ್ರದ್ದು ಸ್ವಿಂಗ್ ಡಿವೈಸ್, ಒಂದು ಡಿವೈಸ್, ಸ್ವಿಂಗ್ ಡಿವೈಸ್ ಸಿಗಲೇ ಇಲ್ಲ. ಏನಂದರೆ ಫುಲ್ ಕೆಸರು ಹೋಗಿ ಜಾಮ್ ಆಗಿ ಶೋರೂಮ್ ಕಳಿಸಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಟೇಕ್ ದ ರಿಸ್ಕ್ ಆ್ಯಂಡ್ ವಿ ಹ್ಯಾವ್ ಟು ಮೂವ್ ಆನ್. ಎಲ್ಲ ಒಳ್ಳೆ ಕೆಲಸನೇ ಸಿಗೋದು ಅಂತ ಆಗಲ್ಲ. ನಾವು ಇಲ್ಲಿ ಬಂದು ಕೆಲಸ ಮಾಡಿ ನಾವು ನಮ್ಮ ಹೆಸರು ಮತ್ತು ಬ್ರ್ಯಾಂಡ್ ಮಾಡಿದ್ರೇ ವಿ ಕ್ಯಾನ್ ಮೂವ್ ಅಹೆಡ್. ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ವಿಚ್ ಐ ವಾಂಟೆಡ್ ಟು ಕವರ್. ಆ್ಯಂಡ್ ಸಂತೋಷ್, ಇನ್ನೊಂದು ಪಾಯಿಂಟ್ ಮರ್ಬಿಟ್ಟು, ನಾನು ಒಂದು ಹಿಟಾಚಿದ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರಿ. ನೀವು ಬಂದು ದುಡ್ಡು ಇಸ್ಕೊಂಡು ಹೋದ್ರು, ಆಮೇಲೆ ದೇ ಕುಡಂಟ್ ಟರ್ನ್ ಅಪ್, ಆಮೇಲೆ ಹಿಟಾಚಿ ಹೊರಗಡೆ ಬಿಡೋಕ್ಕೆ ಹೆದರ್ಬಿಟ್ರು. ನಾವು ಕರೆದಾಗ ಅವರು ಬಂದಿದ್ರು, ನೋಡಿದ್ರು, ಬಂದು ನೋಡಿ ಸುಮ್ಮನೆ ಒಂದು ಅಡಿ ಹಿಂಗೆ ಹಾಳ ಮಾಡಿಬಿಟ್ಟು ನಮಗಾಗಲ್ಲ ಸರ್ ಇದು ಅಂತೇಳಿ ದುಡ್ಡು ಇಸ್ಕೊಂಡು ಮಾಡಿದ್ರು. ಏನಾರು ಆಯಿತು. ಹಂಗಾಗಿ ನಾನು ಈ ಸತಿ ನಮಗೂ ಕೂಡ ಹೆದರಿಕೆ ಆಯ್ತು. ಹೆದರಿಕೆ ಇರಲಿಲ್ಲ, ಕಾನ್ಫಿಡೆನ್ಸ್ ಬಂದಾಗ್ಲಿಲ್ಲ. ಸ್ವಲ್ಪ ಹೆಂಗ್ ತೆಗಿತಾರೆ ಹೆಂಗಿಲ್ಲ ಅಂತ ಬೇರೆಯವ್ರ ಬಗ್ಗೆ ಏನು. ಬಟ್ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲ ಪ್ಲಾಂಟರ್ಸ್ಗಳಿಗೆ ಹೆಲ್ಪ್ ಆಗ್ತಾ ಇದೆ. ವಿ ನೀಡ್ ಯುವರ್ ಸಪೋರ್ಟ್ ಆ್ಯಂಡ್ ಮೋಟಿವೇಶನ್ ಸಂತೋಷಿ ಅಷ್ಟೇ. ಈಗ ಲಾಟ್ ಆಫ್ ಹಿಂಗೆ ಎಕ್ಸ್ಪೀರಿಯನ್ಸ್ ಸುಮಾರು ಜನಕ್ಕೆ ಆಗ್ತಿದೆ. ಈಗ ನೀವು ನನ್ನ ಹತ್ರ ಶೇರ್ ಮಾಡ್ಕೊಂಡ್ರಿ, ಬಟ್ ಬೇರೆಯವ್ರು ಶೇರ್ ಮಾಡ್ಕೊಳಕ್ಕೆ ತಯಾರಿರಲ್ಲ. ನಾವು ಒಬ್ರಿಗೊಬ್ರು ಶೇರ್ ಮಾಡಲಿಲ್ಲ ಅಂದರೆ ಈ ಕೆಲಸಗಳು ಆಗ್ತಾ ಇರುತ್ತೆ. So what Santoshji means to tell is, there was a Hitachi guy who came, who wanted to do the work, took the money from him. Again he didn't work according to the time and promises. Again he thought like, ಇಲ್ಲಿ ಮಿಷಿನ್ ಬಿಟ್ಟರೆ ಮಿಷಿನ್ನೇ ಮುಳುಗಲ್ಲ ಅಂತ ಸುಮ್ಮನೆ ಏನೋ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಸ್ಟೋರಿ ದುಡ್ಡು ಇಸ್ಕೊಂಡು ಹೋಗ್ಬಿಡೋದು. ಬಟ್ ವಿ ಆರ್ ಟೋಟ್ಲಿ ಪ್ರೊಫೆಷನಲ್ಸ್.
We do our job professionally, and if something goes wrong, we sit, discuss with the planters. These are the things. You please support us antivi ashte. So you can have a look of the tank, a beautiful storage. This is totally teamwork. I can't take credit for myself. Santosh ji's support, a grower's support, our Hitachi operator support, Viresh support, my inputs, outputs. So journey is very difficult in the sense taking Hitachi to one destination to other destination with the carriers is totally difficult. There will be a lot of havocs with the villagers and all that. So we are doing it. Need your support. Keep supporting us. For my subscribers, I am really thankful that every day you are supporting me. You're commenting on my videos and watching it. So thank you one and all. Let's meet in the next vlog. Please like my videos. Keep share my videos. Press the bell button. Who has not subscribed, please go and subscribe, and please comment on the videos. How are the videos, so that like we can improve ourselves. Thank you. Last Santosh. Thank you.